ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿರ್ಗಂಧಾವರ್ತಿ ನಿಮ್ಮನ್ನು ಸ್ವಾಗತಿಸ್ತೇನೆ. ನಾನು ಸಂತೋಷವುಳ್ಳವನಾಗಿದ್ದೇನೆ. ನಿಮ್ಮ ಮುಂದೆ ಬರುವುದಕ್ಕೆ ಈ ಕಾರ್ಯಕ್ರಮದ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನು ಸಹಾಯ ಮಾಡಿದನು. ಅನೇಕ ಸಂಚಿಕೆಗಳಿಂದ ನಿಮ್ಮ ಮುಂದೆ ಬಂದು ಅಂತ್ಯಕಾಲದಲ್ಲಿ ಅಥವಾ ಯೇಸು ಕ್ರಿಸ್ತನ ಬರೋಣ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳ ಕುರಿತಾಗಿ ನಾವು ಬಹಳಷ್ಟು ವಿಸ್ತಾರವಾಗಿ ನಾವು ಕಲಿತಾ ಇದ್ದೇವೆ. ನಮಗೆ ಅದು ಆಶೀರ್ವಾದವಾಗಿರ್ತದೆ ಮಾತ್ರವಲ್ಲ, ನಮ್ಮನ್ನು ಕರ್ತನ ಬರೋಣಕ್ಕೆ ಎಚ್ಚರಿಸುವಂಥ ಅಥವಾ ಸಿದ್ಧಪಡಿಸುವಂಥ ರೀತಿಯಲ್ಲಿ ಈ ಒಂದು ಘಟನೆಗಳು ಕಾರಣವಾಗ್ತಾ ಇದೆ ಎಂಬುದಾಗಿ ನಾನು ನೆನೆಸ್ಕೊಳ್ತಾ ಇದ್ದೇನೆ. ನೋಡುವಂಥ ಕೇಳುವಂಥ ಜನರು ಕೂಡ ನಿಮ್ಮನ್ನು ನೀವು ಕರ್ತನ ಬರೋಣಕ್ಕೆ ಸಿದ್ಧಪಡಿಸಿಕೊಂಡಿದ್ದೀರಾ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂತಹ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ. ಪಾಸ್ಟರ್ ಪ್ರೈಸ್. ಅನೇಕ ಸಂಚಿಕೆಗಳಿಂದ ನಾವು ಈ ಒಂದು ಅಂತ್ಯಕಾಲದ ವಿಷಯವಾಗಿ ನಾವು ಕಲಿತಾ ಇದ್ದೇವೆ. ಎಷ್ಟೋ ಘಟನೆಗಳು ಅದು ಯೇಸು ಕ್ರಿಸ್ತನ ಬರೋಣಕ್ಕೆ ಹೇಗೆ ಸೂಚಿತವಾಗಿದೆ ಎಂಬುದಾಗಿ ನಮಗೆ ತಿಳಿಸ್ತಾ ಇದ್ದೀರಾ. ಕಳೆದ ಕೆಲವೊಂದು ಸಂಚಿಕೆಗಳು ಇಸ್ರಾಯೇಲ್ ಕುರಿತಾಗಿ ನಾವು ಅದು ಹೇಗೆ ಅಲ್ಲಿ ಆಗುವಂಥ ಘಟನೆಗಳು ಸನ್ನಿವೇಶಗಳೆಲ್ಲ ಹೇಗೆ ಕ್ರಿಸ್ತನ ಬರೋಣಕ್ಕೆ ಸೂಚನೆಯಾಗಿದೆ ಎಂಬುದಾಗಿ ನೀವು ತಿಳಿಸ್ತಾ ಇದ್ದೀರಾ. ಇವತ್ತು ಯಾವ ವಿಷಯದೊಂದಿಗೆ ನಮ್ಮೊಂದಿಗೆ ಮಾತಾಡ್ತೀರಾ? ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಇಸ್ರಾಯೇಲಿಗೆ ಸಂಬಂಧಪಟ್ಟಂಥ ಅನೇಕ ಸಂಗತಿಗಳನ್ನು ನೋಡಿದ್ದೇವೆ. ಇವತ್ತು ಕೂಡ ಇಸ್ರಾಯೇಲಿಗೆ ಸಂಬಂಧಪಟ್ಟಂಥ ಮತ್ತು ಇಡೀ ಲೋಕದಾದ್ಯಂತ ಕಂಡುಬರುವಂಥ ಒಂದು ಮುಖ್ಯವಾದ ವಿಷಯ, ಪ್ರವಾದನಾತ್ಮಕ ವಿಷಯವನ್ನು ತೆಗೆದುಕೊಂಡು ಕರ್ತನ ಬರೋಣಕ್ಕೆ ಯಾವ ರೀತಿ ಇದು ಲಿಂಕ್ ಕೊಡುವಂಥದ್ದು ಅಥವಾ ಸೂಚನೆ ಕೊಡುವಂಥದ್ದು ಎಂಬುದಾಗಿ ನೋಡುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಒಂದು ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ಯೆಶಾಯನ ಪ್ರವಾದನ ಗ್ರಂಥ 35ನೇ ಅಧ್ಯಾಯ ಅದರ 8ನೇ ವಾಕ್ಯ. ಅಲ್ಲಿ ರಾಜ್ಯ ಮಾರ್ಗವಿರುವುದು, ಹಾದು ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನೂ ಅಲ್ಲಿ ನಡೆಯನು. ಅದು ದೇವ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನೂ ದಾರಿ ತಪ್ಪನು. ದೇವರಿಗೆ ಸ್ತೋತ್ರ. ಇಲ್ಲಿ ಆತ್ಮಿಕ ಅರ್ಥ ಮತ್ತು ಭೌತಿಕ ಅರ್ಥ ಎರಡೂ ಒಳಗೊಂಡಿರುವಂಥ ಒಂದು ವಾಕ್ಯವಾಗಿ ನಾವಲ್ಲಿ ನೋಡ್ತೇವೆ. ಅಲ್ಲಿ ರಾಜ ಮಾರ್ಗವಿರುವುದು ಅಂದರೆ ಹೆದ್ದಾರಿ ಎಂಬುದಾಗಿ, ಅಥವಾ VIPs ನಡೆದಾಡುವಂಥ ದಾರಿ ಎಂಬುದಾಗಿ. ಈಗ ಮತ್ತೆ ಮುಂದೆ ನಾವು ನೋಡ್ತೇವೆ ಅದು ಹೇಗಿರ್ತದೆ. ಅದು ರಾಜಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನೂ ಅಲ್ಲಿ ನಡೆಯನು. ಅದು ದೇವ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಈಗ ಇದು ಏನು ಅಂತ ಹೇಳಿದರೆ ಆತ್ಮಿಕ ಅರ್ಥ ಕೂಡ ಇದೆ. ಒಂದು ಆ ದಾರಿ ಹೋಗಿ ಬರುವ ದಾರಿ. ಎರಡನೇದು ಅದು ಪರಿಶುದ್ಧ ದಾರಿ. ಯಾವ ಅಶುದ್ಧನಿಗೆ ಅಲ್ಲಿ ನಡೆಯುವುದಕ್ಕೆ ಆಗದ ದಾರಿ. ಮತ್ತು ಅದು ದೇವ ಜನರಿಗಾಗಿಯೇ ಇರುವಂಥ ದಾರಿ. ಅಲ್ಲಿ ನಡೆಯುವಂಥವರು ದಾರಿ ತಪ್ಪರು. ಅಲ್ಲಿ ಸಿಂಹ, ಕ್ರೂರ ಜಂತು ಯಾವುದೂ ಸೇರುವುದಿಲ್ಲ. ಈ ರೀತಿಯಾಗಿ ಇರುವಂಥ ಒಂದು ದಾರಿ ಎಂಬುದಾಗಿ ನೋಡ್ತೇವೆ. ಒಂದು ಆತ್ಮಿಕ ಅರ್ಥದಲ್ಲಿ ಹೇಳಬೇಕು ಅಂತ ಹೇಳಿದರೆ, ಇಸ್ರಾಯೇಲರಿಗಾಗಿ ದೇವರು ದಾರಿಯನ್ನು ತೆರೆದರು ಕೆಂಪು ಸಮುದ್ರದಲ್ಲಿ. ಅಲ್ಲಿ ದಾರಿ ಮಾಡುವುದಕ್ಕೆ ಆಗ್ತಿರಲಿಲ್ಲ. ಇವತ್ತಿಗೆ ಕೂಡ ಅಲ್ಲಿ ಬ್ರಿಡ್ಜ್ ಕಟ್ಟಲಿಕ್ಕೆ ಆಗೋದಿಲ್ಲ. ಅಂದರೆ ಡೀಪ್ ಭಾಳ ಉಂಟು. ಹೆಚ್ಚು ಕಡಿಮೆ ಒಂದು 800ಕ್ಕಿಂತ ಹೆಚ್ಚು ಅಡಿ ಡೆಪ್ತ್ ಇರುವಂಥ ಒಂದು ಸ್ಥಳ. ಅಲ್ಲಿ ಅಷ್ಟು 800 ಅಡಿಗಳಷ್ಟು ಡೀಪಿಗೆ ಪಿಲ್ಲರ್ ಹಾಕಿ ಅದರ ಮೇಲೆ ಬ್ರಿಡ್ಜ್ ಕಟ್ಟುವಂಥದ್ದು ಸ್ವಲ್ಪ ಕಷ್ಟದ ವಿಷಯ. ಅಲ್ಲಿ ಕಟ್ಟುವಂಥ ಅವಶ್ಯಕತೆಯೂ ಇಲ್ಲ. ಮತ್ತೊಂದು, ಈಗ ಆ ಕೆಂಪು ಸಮುದ್ರದಲ್ಲಿ ದಾರಿಯನ್ನು ಇಸ್ರಾಯೇಲರಿಗಾಗಿ ದೇವರು ಮಾಡಿದರು. ಈಗ ಆ ದಾರಿಯಲ್ಲಿ ನಡೆಯುವುದಕ್ಕೆ ಐಗುಪ್ತಿಯವರು ಪ್ರಯತ್ನ ಮಾಡಿ ಅವರಿಗೆ ಸಾಧ್ಯವಾಗಲಿಲ್ಲ. ಅಂದರೆ ಅಲ್ಲಿ ಅಶುದ್ಧನೂ ನಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದು ದೇವ ಜನರಿಗಾಗಿ ದೇವರು ತೆರೆದಂಥ ದಾರಿ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಬರುವಂಥ ಸಮಯ ಮತ್ತು ಆ ದಾರಿಯಲ್ಲಿ ನಡೆಯೋರು ದಾರಿ ತಪ್ಪುವುದೇ ಇಲ್ಲ. ಯಾಕಂದರೆ ಮುಂದೆ ಹಿಂದೆ ದೇವರು ಏನಿಟ್ಟಿದ್ದಾರೆ ಅವರಿಗೆ ಮಾರ್ಗದರ್ಶನ ಮಾಡುವುದಕ್ಕೆ, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಮುಂದೆ ಹಿಂದೆ ಬದಲಾಗುವಂಥ ಅಗ್ನಿಸ್ತಂಭ, ಮೇಘಸ್ತಂಭ ಕೂಡ ಇಟ್ಟಿದ್ದಾರೆ. ಹೊಸ ಒಡಂಬಡಿಕೆಗೆ ಬರುವಾಗ ಸ್ವತಃ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ. ನೋಡಿ, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಪಾಪಿಗೆ ನಡೀಬೋದು. ಹೇಗೆ? ಪಾಪ ಪರಿಹಾರದ ಮೂಲಕವಾಗಿ ನಡೀಬೋದು. ಆದರೆ ಪಾಪದಲ್ಲಿ ಮುಂದುವರಿಯುತ್ತಾ ಯೇಸುವಿನಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ಸಲ ಕ್ರಿಸ್ತನಲ್ಲಿ ಬಂದರೆ ಅವನಿನ್ನು ದಾರಿ ತಪ್ಪುವುದೂ ಇಲ್ಲ. ಅದು ಇದರ ಆತ್ಮಿಕ ಅರ್ಥ. ಮತ್ತು ಈ ಒಂದು ಪ್ಯಾಸೇಜ್ ಕೊಡುವಂಥ ಅರ್ಥದಲ್ಲಿ ಬರುವಾಗ
ಇಸ್ರಾಯೇಲಿನ ಮುಂದಿನ ಸೌಭಾಗ್ಯ. ಅದು ಕೂಡ ಮುಖ್ಯವಾಗಿ ಯೇಸು ಕ್ರಿಸ್ತನ ಮೂಲಕ ಇರುವ ಸೌಭಾಗ್ಯವನ್ನೇ ಹೇಳ್ತಾ ಬರುವಾಗ ಈ ವಾಕ್ಯಗಳಲ್ಲಿ ಭೌತಿಕ ಅರ್ಥಗಳು ಕೂಡ ಇದ್ದಾವೆ. ಇಸ್ರಾಯೇಲಿಗೆ ತಿರುಗಿ ರಾಜ್ಯ ಸಿಗ್ತದೆ, ದೇಶ ಸಿಗ್ತದೆ. ಅಲ್ಲಿ ನಾವು ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ನಾವು ನೋಡಿದ್ದೇವೆ. ಅಲ್ಲಿ ಬುಗ್ಗೆಗಳು ಉಂಟಾಗ್ತವೆ, ನೀರಾವರಿ ಆಗ್ತದೆ, ತೋಟಗಳಾಗಿ ಮಾರ್ಪಡ್ತವೆ, ಮರುಭೂಮಿ ಪರಿಸ್ಥಿತಿಗಳು ಬದಲಾಗ್ತದೆ. ಅದರ ಜೊತೆಯಲ್ಲಿ ರಾಜಮಾರ್ಗಗಳು ಕೂಡ ಇರ್ತವೆ ಎಂಬುದು ಅದರ ಒಂದು ಭೌತಿಕ ಅರ್ಥ. ರಾಜಮಾರ್ಗ ಅಂತೇಳಿದರೆ ಹೆದ್ದಾರಿಗಳು. ಈಗ ಹಿಂದಿನ ಕಾಲದಲ್ಲಿ ಒಂದು ಗಾದೆ ಮಾತಿತ್ತು, ಎಲ್ಲ ದಾರಿಗಳು ರೋಮಿಗೆ ಎಂಬುದಾಗಿ. ಅಂದರೆ ನಮ್ಮ ದೇಶದಲ್ಲೆಲ್ಲ ಕಾಯ್ದೆಗಳು ಇರಲಿಲ್ಲ, ಯಾಕಂತ ಹೇಳಿದರೆ ಇದು ರೋಮನ್ ಒಂದು ಗೌರ್ಮೆಂಟಿನ ಆಳ್ವಿಕೆ ಇದ್ದಂಥ ಸ್ಥಳವಾಗಿರಲಿಲ್ಲ. ಆದರೂ ಕೂಡ ರೋಮನ್ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧವಾದಂಥ ಒಂದು ಗಾದೆ ಮಾತು, ಅದು ಇವತ್ತು ಈಗ ಕೂಡ ಬಳಸ್ತಾರೆ. ಎಲ್ಲ ದಾರಿಗಳು ರೋಮಿಗೆ ಹೋಗ್ತವೆ ಅಂತ. ಅಂದರೆ ಯಾವ ದಾರಿ ಕೂಡ ಮುಂದುವರೆದರೆ ಅದು ಕೊನೆಗೆ ಅದು ರೋಮಿಗೆ ತಲುಪುವ ರೀತಿಯಲ್ಲಿ ಆ ಕಾಲದ ಈ ಎಂಜಿನಿಯರ್ಸ್ ರಸ್ತೆಗಳ ಒಂದು ನಿರ್ಮಾಣ ಮಾಡಿದರು. ಎಲ್ಲ ರಾಜಧಾನಿಗೆ ತಲುಪಬೇಕು, ಎಲ್ಲ ಕಡೆಯಿಂದ ರೋಮಿಗೆ ಹೋಗಬೇಕು. ನಮ್ಮ ಇಂಡಿಯಾದಲ್ಲಿ ಕೂಡ ಒಂದು 150 ವರ್ಷಗಳ ಹಿಂದೆ ಅಥವಾ 160-70 ವರ್ಷಗಳ ಹಿಂದೆ ಡಾಲ್ ಹೌಸಿ ಎಂಬಂಥ ಬ್ರಿಟಿಷ್ ಗವರ್ನರ್ ಇದ್ದರು, ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಇದ್ದರು. ಅವರು ಗವರ್ನರ್ ಜನರಲ್ ಅವರಿದ್ದಂಥ ಕಾಲದಲ್ಲಿ ಅವರು ಎಲ್ಲ ಕಡೆ ಟ್ರ್ಯಾಕ್ಸನ್ನು, ರೈಲ್ವೆ ಟ್ರ್ಯಾಕ್ಸನ್ನು ಹಾಕ್ಸಿದ್ರು 150-170 ವರ್ಷಗಳ ಹಿಂದೆ. ಅವ್ರದ್ದು ಉದ್ದೇಶ, ಅದಕ್ಕೆ ಬಹಳಷ್ಟು ಉದ್ದೇಶಗಳು ಅವರಿಗಿತ್ತು. ಅಂದರೆ ದೇಶವನ್ನು ಸರಿಯಾಗಿ ಆಡಳಿತ ಮಾಡಲಿಕ್ಕೆ ಆಗಬೇಕು, ಅತಿ ಬೇಗ ಸೈನ್ಯವನ್ನು ಆಚೆ ಈಚೆ ಓಡಾಡಿಸ್ಲಿಕ್ಕೆ ಆಗಬೇಕು, ಏನಾದರೂ ದಂಗೆಗಳು ಎದ್ದರೆ ಅದನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯವಾಗಬೇಕು. ಈ ರೀತಿಯಾಗಿ ಇವತ್ತು ವರ್ಲ್ಡ್ ವೈಡ್ ಆಗಿ ನಾವು ನೋಡ್ತೇವೆ. ವರ್ಲ್ಡ್ ವೈಡ್ ಆಗಿ ನೋಡುವಾಗ ಎಲ್ಲ ಕಡೆ ರಸ್ತೆ ನಿರ್ಮಾಣ ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಅದು ಕೂಡ ನಾವಿರುವಂಥ ಸ್ಥಳಗಳಲ್ಲಿ ಹಿಂದೆ ಕಾಲು ದಾರಿಗಳಾಗಿದ್ದದ್ದು, ಎತ್ತಿನ ಬಂಡಿಗಳು ಹೋಗ್ತಾ ಇದ್ದಂಥದ್ದು. ನಂತರ ಅದು ಬದಲಾಗಿ ಸಣ್ಣ ಸಣ್ಣ ಗಾಡಿಗಳು ಪ್ರಯಾಣ ಮಾಡುವಂಥ ತಿರುವು ಅಥವಾ ಅಂಕು ತಿರುವುಗಳು ಇರುವಂಥ ರಸ್ತೆಗಳಾಗಿ ಬಂತು. ನಂತರ ಕಾಲಕ್ರಮೇಣ ಏನಾಯಿತು ಅಂತ ಹೇಳಿದರೆ ಅದೇ ಹೈವೇಗಳಾಗಿ ಬಂತು. ನಂತರ ಅದು 4 ಲೈನ್ 6 ಲೈನ್ ರೋಡ್ಗಳಾಗಿ ಮಾರ್ಪಡ್ತಾ ಇರುವಂಥದ್ದು ನೋಡ್ತೇವೆ. ಹಾಗೆ ರಸ್ತೆ ಒಂದು ನಿರ್ಮಾಣ ಬಹಳ ಮುಖ್ಯವಾದಂಥ ಒಂದು ಸಂಗತಿ ಎಂಬುದಾಗಿ ಈ ಕಾಲದಲ್ಲಿ ನಾವು ನೋಡ್ತೇವೆ. ಇಸ್ರಾಯೇಲ್ ದೇಶದಲ್ಲೂ ಕೂಡ ಅದು ಹಾಗೆ. ಇಸ್ರಾಯೇಲ್ ದೇಶದಲ್ಲಿ ಕೂಡ ಪ್ರಾರಂಭದ ದಿನಗಳಲ್ಲಿ ನಮ್ಗೆ ಗೊತ್ತು, ಇಸ್ರಾಯೇಲ್ ದೇಶ ಬಹಳ ಪ್ರಾಚೀನವಾದಂಥ ದೇಶ. ಅನೇಕ ದೇಶಗಳಿಗೆ ಒಂದು 500, 1000, 1500 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದರೆ, ಕ್ರಿಸ್ತ ಶಕ ಪ್ರಾರಂಭವಾದ ನಂತರ ಸ್ಥಾಪನೆಯಾದಂಥ ದೇಶಗಳು ಅಥವಾ ಪ್ರವರ್ಧಮಾನಕ್ಕೆ ಅಂತ ಹೇಳುವಾಗೆ ಒಂದು ಸ್ವಲ್ಪ ಫೇಮಸ್ ಆದಂಥ ದೇಶಗಳು, ಅದಕ್ಕಿಂತ ಹಿಂದಿನ ಹಿಸ್ಟ್ರಿಗಳು ಇಲ್ಲದಂಥ ದೇಶಗಳು ಭಾಳ ಇದ್ದಾವೆ. ಆದರೆ ಇಸ್ರಾಯೇಲ್ ದೇಶಕ್ಕೆ ಕ್ರಿಸ್ತ ಶಕ ಪ್ರಾರಂಭವಾಗುವುದಕ್ಕಿಂತಲೂ 2000 ವರ್ಷಗಳ ಹಿಂದಿನಿಂದಲೇ ಅದಕ್ಕೆ ಹಿಸ್ಟ್ರಿ ಸ್ಟಾರ್ಟ್ ಆಯಿತು. ಹಾಗಾಗಿ ಆ ಕಾಲದಿಂದಲೇ ರಸ್ತೆಗಳಿದ್ದಾವೆ. ಆದರೆ ಕಾಲು ದಾರಿಗಳಾಗಿತ್ತು, ಕೆಲವೊಂದು ಕುದುರೆ ಗಾಡಿಗಳು ಹೋಗುವಂಥದ್ದಾಗಿತ್ತು, ಎತ್ತಿನ ಬಂಡಿಗಳು ಅಲ್ಲಿ ಕಡಿಮೆ, ಕುದುರೆ ಬಂಡಿಗಳು ಹೋಗುವಂಥದ್ದಾಗಿತ್ತು. ಆದರೆ ಪ್ರವಾದನೆಗಳು ಇನ್ನೂ ಬೇರೆ ವಾಕ್ಯಗಳಿದ್ದಾವೆ, ಅದನ್ನು ಓದುವಾಗ ನಮಗೆ ಇನ್ನೂ ಚಂದವಾಗಿ ಅರ್ಥ ಆಗ್ತದೆ. ಆವಾಗ ಆ ಸಣ್ಣ ರಸ್ತೆಗಳಾಗಿದ್ದಂಥ ರಸ್ತೆಗಳು ಈಗ ನಾವು ಇಸ್ರಾಯೇಲ್ ದೇಶಕ್ಕೆ ಹೋಲಿಲ್ಯಾಂಡ್ ಟೂರಿಗೆ ಅಂತಾನೋ ಅಥವಾ ಜಾಬಿಗಂತಾನೋ ಹೋದರೆ ನಮ್ಗೆ ಗೊತ್ತಾಗ್ತದೆ, ಭಾಳ ಸುವ್ಯವಸ್ಥಿತವಾದಂಥ ರಸ್ತೆಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೆದ್ದಾರಿಗಳು ನಿಮಗೆ ಜೆರೂಸಲೇಮ್ ಹೋಗಬೇಕು, ಟೆಲ್ ಅವೀವ್ ಹೋಗಬೇಕು, ಅಥವಾ ಇನ್ನು ಬೇತ್ಲೆಹೇಮ್ ಅದು ಆಚೆಗೆ ಪ್ಯಾಲೆಸ್ತೈನ್ ಅಥಾರಿಟಿಗೆ ಬರುವಂಥ ಒಂದು ಪ್ರದೇಶವಾಗಿದೆ, ಅಲ್ಲಿಗೆ ಹೋಗಬೇಕು, ಅಥವಾ ಮತ್ತೊಂದು ಕಡೆ ಹೋಗಬೇಕು, ಇನ್ನೊಂದು ಕಡೆ ಹೋಗಬೇಕು. ಎಲ್ಲ ಕಡೆಗೆ ಹೈವೇಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ರಾಜಮಾರ್ಗ, ಅಗಲವಾದ ರಸ್ತೆಗಳು. ಇದನ್ನು ಕೂಡ ನೋಡಿ, ಪ್ರವಾದಿ ಅಲ್ಲಿಂದ ನೋಡ್ತಾ ಇದ್ದಾರೆ. 2700 ವರ್ಷಗಳ ಹಿಂದಿನಿಂದ ಮುಂದೆ ಇಸ್ರಾಯೇಲ್ನಲ್ಲಿ ಹೇಗಿರ್ತದೆ ಸ್ಥಿತಿಗತಿಗಳು ಎಂಬುದಾಗಿ ತೋರಿಸುವಾಗ ಆತನಿಗೆ ಕಾಣಿಸ್ತಾ ಉಂಟು ಒಳ್ಳೆ ಆಗ ಅಂಥ ರಸ್ತೆಗಳಿಲ್ಲ. ಆತನಿಗೆ ಒಳ್ಳೆ ಅಗಲವಾದ ರಸ್ತೆಗಳು, ರಾಜಮಾರ್ಗಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಅವನು ಅದನ್ನೇ ಬರೆದಿರ್ತಾ ಇದ್ದಾನೆ. ಆದರೆ ಬಹಳ ಅಗಲವಾದ ವಿಶಾಲವಾದ ದಾರಿಗಳು ಎಲ್ಲವನ್ನು ನೋಡಿಕೊಂಡು ಆತ ಬರಿತಾ ಇದ್ದಾನೆ. ಆಗ ಇದ್ದಿದ್ದೇನು, ಕುದುರೆ ಗಾಡಿಗಳು ಹೋಗುವಂಥದ್ದು ಅಥವಾ ಏನೋ ಯುದ್ಧಕ್ಕೆ ಹೋಗುವಂಥ ಸಣ್ಣ ಸಣ್ಣ ರಥಗಳು, ಅದು ಕೂಡ ಕುದುರೆಗಳು ಎಳೀತಾ ಇದ್ದಂಥ ರಥಗಳು. ಇನ್ನು ನಡ್ಕೊಂಡು ಹೋಗುವಂಥ ಏನು ಪಾದಾಚಾರಿಗಳಿಗಾಗಿರುವಂಥ ರಸ್ತೆ, ಕಾಲು ದಾರಿಗಳು, ಇಂಥ ದಾರಿಗಳೇ ಇತ್ತು. ಈಗ ಈ ಕಡೆ ಕಾಲಕ್ಕೆ ಬಂದಾಗ ಈಗ ಲೋಕದಾದ್ಯಂತ ಇದು ನಮಗೆ ಕಾಣಿಸ್ತದೆ, ಇಸ್ರಾಯೇಲ್ನಾದ್ಯಂತ ಕೂಡ ನಮಗೆ ಕಾಣಿಸ್ತಾ ಉಂಟು.
ಹೆದ್ದಾರಿಗಳು ಆಗ್ತವೆ. ನೋಡಿ, ಕೆಲವೊಂದು ನ್ಯಾಷನಲ್ ಹೈವೇಗಳಾಗಿರ್ತವೆ, ಕೆಲವೊಂದು ಸ್ಟೇಟ್ ಹೈವೇಗಳಾಗಿರ್ತವೆ, ಇನ್ನು ಕೆಲವೊಂದು ಇಂಟರ್ನ್ಯಾಷನಲ್ ಹೈವೇಗಳು ಕೂಡ ಇದ್ದಾವೆ. ನೋಡಿ, ಪ್ರವಾದನೆ ನೆರವೇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇನ್ನೊಂದು ವಾಕ್ಯವನ್ನು ನಾವು ತೆಗೆದುಕೊಳ್ಳುವಂಥ ಸಮಯದಲ್ಲಿ 11ನೇ ಅಧ್ಯಾಯಕ್ಕೆ ಬರೋಣ. ಯೆಶಾಯನ ಪ್ರವಾದನೆ 11ನೇ ಅಧ್ಯಾಯ ಅದರ 16ನೇ ವಾಕ್ಯವನ್ನು ಓದಿಕೊಳ್ಳೋಣ. ಇದಲ್ಲದ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಟು ಬಂದ ಕಾಲದಲ್ಲಿ ಅವರಿಗೆ ಮಾರ್ಗವು ಹೇಗೆ ಸಿದ್ಧವಾಯಿತು, ಹಾಗೆ ಅಶ್ಶೂರದಿಂದ ತಪ್ಪಿಸಿಕೊಂಡು ಬರುವ ಆತನ ಜನಶೇಷಕ್ಕೆ ರಾಜಮಾರ್ಗವೂ ಸಿದ್ಧವಾಗುವುದು. ನೋಡಿ, ಈಗ ಒಂದು ಹೈವೇ ಅಂತ ಹೇಳುವಾಗ ಈ ರಾಜಮಾರ್ಗ, ವಿಮಾನದ ಮೂಲಕ ಬರುವಂಥ ಮಾರ್ಗ ಕೂಡ ರಾಜಮಾರ್ಗ ಎಂಬುದಾಗಿಯೇ. ಇನ್ನು ನೋಡಿ, ಇಸ್ರಾಯೇಲ್ ದೇಶ ಪ್ರಾರಂಭವಾಗುವಂಥ ಕಾಲದಲ್ಲಿ, ಈ ಹೊಸ ಕಾಲದಲ್ಲಿ, ಸ್ಥಾಪನೆ ಆಗುವಂಥ ಕಾಲದಲ್ಲಿ ಭಾಳಷ್ಟು ಇಸ್ರಾಯೇಲ್ಯರು ಪ್ರಾರಂಭದ ದಿನಗಳಲ್ಲಿ ವಿಮಾನದಲ್ಲಿ ಬರಲಿಕ್ಕೆ ವ್ಯವಸ್ಥೆ ಇರಲಿಲ್ಲ, ಹಡಗುಗಳಲ್ಲಿ ಬರ್ತಾಯಿದ್ರು. ನಂತರ ಇಸ್ರಾಯೇಲ್ ದೇಶ ಸ್ಥಾಪನೆ ಆದ ನಂತರ ವಿಮಾನ ನಿಲ್ದಾಣಗಳಾಯಿತು, ವಿಮಾನ ಮಾರ್ಗಗಳು ಆಯಿತು. ಅಂದರೆ ಮೇಲೆ ಮಾರ್ಗ ಮಾಡೋದು ಬೇಡ, ಆದರೆ ಬೇರೆ ಬೇರೆ ದೇಶಕ್ಕೆ ಹೋಗಲಿಕ್ಕೆ ರೂಟ್ಗಳಾದವು. ಈಗ ಅನೇಕರು ಬೇರೆ ಬೇರೆ ದೇಶಗಳಲ್ಲಿ ಸೆರೆಯಾಗಿದ್ದಂಥವರು, ಪ್ರವಾಸಿಗಳಾಗಿದ್ದಂಥವರು ಅಥವಾ ಚದುರಿ ಹೋಗಿದ್ದಂಥವರು ಈಗ ತಪ್ಪಿಸಿಕೊಂಡು ಬರುವಂಥ ಮಾರ್ಗಗಳು ಓಪನ್ ಆಗ್ತಾ ಇದ್ದಾವೆ. ನಮಗೆ ಗೊತ್ತು, ಈಗ ಉಕ್ರೇನ್ ರಷ್ಯಾ ಯುದ್ಧ 3 ವರ್ಷ, ಹೆಚ್ಚು ಕಡಿಮೆ 3 ವರ್ಷದಿಂದ ನಡೀತಾ ಇದೆ. ನಾವು ಅದನ್ನು ಕೆಲವೊಮ್ಮೆ ಅವರದೇ ಆದಂಥ ಕೆಲವು ಲೆಕ್ಕಾಚಾರಗಳಲ್ಲಿ ನೋಡ್ತೇವೆ. ಅವರದೇ ಆದಂಥ ಕೆಲವು ಲೆಕ್ಕಾಚಾರಗಳು ಅಂದರೆ ನ್ಯಾಟೋ, ಅಲ್ಲಿ ನ್ಯಾಟೋಗೆ ಉಕ್ರೇನ್ ಸೇರುವುದು ರಷ್ಯಾಗೆ ಇಷ್ಟ ಇಲ್ಲ. ಯಾಕಂದರೆ ನ್ಯಾಟೋ ರಷ್ಯಾದೊಂದಿಗೆ ಸ್ಪರ್ಧಿಸುವಂಥ ಒಂದು ದೇಶಗಳ ಪಂಗಡ. ಹೀಗೆ ಕೆಲವು ಕಾರಣಗಳೆಲ್ಲ ನಮಗೆ ನೋಡ್ಬೋದು. ಆದರೆ ಅಲ್ಲಿ ಬೇರೊಂದು ಸಂಗತಿ ಕೂಡ ಅದರೊಳಗಿದೆ. ಈಗ ನಾವು ನೋಡ್ತೇವೆ, ಈ ಉಕ್ರೇನ್ನ ಅಧ್ಯಕ್ಷರು ಅವರು ಯಹೂದ್ಯರೇ, ವೆಲೋಡಿಮಿರ್ ಝೆಲೆನ್ಸ್ಕಿ ಎಂಬುದಾಗಿ. ಇನ್ನು ರಷ್ಯಾದ ಅಧ್ಯಕ್ಷರು ಯಹೂದ್ಯರಲ್ಲ, ಅವರು ಆರ್ಥೋಡಾಕ್ಸ್ ಕ್ರೈಸ್ತರು. ಆದರೆ ಅಲ್ಲಿನ ಪ್ರಧಾನಮಂತ್ರಿ ಮೈಕಲ್ ಮತ್ತು ಮುಂದೆ ಅವರ ಸರ್ನೇಮ್ ಹೊಂದಿದೆ, ಅವರು ಯಹೂದ್ಯರು. ಆ ದೇಶಗಳಲ್ಲಿ ಈ ಉಕ್ರೇನ್, ಬೈಲೋರಸ್ ಅಥವಾ ರಷ್ಯಾ, ಈ ಬಾಲ್ಕನ್ ದೇಶಗಳು, ಅಲ್ಲೆಲ್ಲ ಯಹೂದ್ಯರು ಬಹಳ ಇದ್ದರು. ಅದರಲ್ಲಿ ಬಹಳಷ್ಟು ಯಹೂದ್ಯರು ದೇಶಕ್ಕೆ ಬಂದರು. ಕೆಲವರೆಲ್ಲ ಅಲ್ಲಿಂದ ತಪ್ಪಿಸಿಕೊಂಡು ಅಮೇರಿಕದ ಕಡೆಗೆ ಅವರು ವಲಸೆ ಹೋಗಿದ್ದಾರೆ. ಇರಲಿ, ಇನ್ನೂ ಕೂಡ ದೊಡ್ಡ ಒಂದು ಅಂಶ ಯಹೂದ್ಯರು ಆ ದೇಶಗಳಲ್ಲಿ ಇದ್ದಾರೆ. ಈ ಯುದ್ಧ ಪ್ರಾರಂಭವಾದಾಗ ಉಕ್ರೇನ್ನಿಂದ ಒಂದು 26,000 ಯಹೂದ್ಯರು ಇಸ್ರಾಯೇಲ್ ದೇಶಕ್ಕೆ ಬಂದಿದ್ದಾರೆ. ಇನ್ನೊಂದು 14,000 ರಷ್ಯನ್ ಒರಿಜಿನ್ ಯಹೂದ್ಯರು ಇಸ್ರಾಯೇಲ್ ದೇಶಕ್ಕೆ ಬಂದಿದ್ದಾರೆ. ನೋಡಿ, ಒಂದು 40,000 ಯಹೂದ್ಯರು ಈ 3 ವರ್ಷ. ಅಂದರೆ ಆ ಯುದ್ಧಕ್ಕೆ ಇನ್ನೊಂದು ಕಾರಣ, ಆ ದೇಶಗಳಲ್ಲಿ ಹರಡಿರುವಂಥ ಯಹೂದ್ಯರು ಆ ದೇಶ ಬಿಟ್ಟು ದೇವರು ಕೊಟ್ಟಂಥ ದೇಶಕ್ಕೆ ಮರಳಿ ಬರದೆ ಅಲ್ಲೇ ಬಿಸ್ನೆಸ್ಸನ್ನು ಮಾಡಿಕೊಂಡು ಅಲ್ಲೇ ಇದ್ದಂಥ, ಅಂದರೆ ಅವರು ಶತಮಾನಗಳ ಕಾಲದಿಂದ, ಸಾವಿರಾರು ವರ್ಷಗಳಿಂದ ಇದ್ದಾರೆ ಆಯಾ ಬೇರೆ ಬೇರೆ ದೇಶಗಳಲ್ಲಿ. ಅವರು ಅಲ್ಲಿನವರೇ, ಅವರ ಅಪ್ಪ ಅಜ್ಜ ಹೀಗೆ ಹುಡುಕ್ತಾ ಹೋದರೆ ವಂಶಾವಳಿಯಲ್ಲಿ ಎಲ್ಲರೂ ಅಲ್ಲಿಯವರೇ ಇದ್ದಾರೆ. ಎಷ್ಟೋ 500, 1000, 2000 ವರ್ಷಗಳ ಹಿಂದೆ ಅವರು ಬೇರೆ ಕಡೆಯಿಂದ ಅಲ್ಲಿಗೆ ಬಂದಿದ್ದಾರೆ, ಅಥವಾ ಇಲ್ಲಿಂದ ಇಸ್ರಾಯೇಲ್ ದೇಶದಿಂದ ಚದರಿ ಹೋದಂಥವರು ಅಲ್ಲಲ್ಲಿ ಸೆಟ್ಲ್ ಆಗಿದೆ. ಅವರು ಈಚೆಗೆ ಬರುವುದಕ್ಕೆ ಕೂಡ ಯುದ್ಧಗಳು ನಡೀತಾ ಇದ್ದಾವೆ. ಇಲ್ಲಿಗಿಂತ ಸುರಕ್ಷಿತವಾಗಿ ನಾವು ಇಸ್ರಾಯೇಲ್ ದೇಶದಲ್ಲಿ ಇರಬಹುದು ಎಂಬುದಾಗಿ. ನೋಡಿ, ಅವರಿಗೆಲ್ಲ ರಾಜಮಾರ್ಗಗಳು ಬೇಕು ಬರುವುದಕ್ಕೆ. ಹಿಂದೆ ರಾಜಮಾರ್ಗ ಅಂದರೆ ನೆಲದ ಮೂಲಕ ಇರುವ ಮಾರ್ಗ ಮಾತ್ರವಾಗಿತ್ತು. ಈಗ ನೆಲದಲ್ಲಿಯೂ ರಾಜಮಾರ್ಗಗಳು, ಹೆದ್ದಾರಿಗಳು ಸ್ಥಾಪನೆಯಾಗಿದ್ದಾವೆ. ಆಕಾಶ ಮಾರ್ಗವಾಗಿಯೂ ಕೂಡ ರಾಜಮಾರ್ಗಗಳು ಸಿದ್ಧವಾಗ್ತಾ ಇದ್ದಾವೆ. ಅಂದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ತಪ್ಪಿಸಿಕೊಂಡು ಅಥವಾ ಏನು ಪ್ರವಾಸಿಗಳಾಗಿರುವಂಥ ಇಸ್ರಾಯೇಲ್ಯರಿಗೆ ಮರಳಿ ಬರುವುದಕ್ಕೆ ರಾಜಮಾರ್ಗ ಸಿದ್ಧವಾಗ್ತದೆ. ನೋಡಿ, ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ನಮಗೆ ಇನ್ನಷ್ಟು ಚಂದವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. 19ನೇ ಅಧ್ಯಾಯ ಯೆಶಾಯನ ಪ್ರವಾದನೆಗೆ ಬರೋಣ. ಯೆಶಾಯನ ಪ್ರವಾದನೆ 19ನೇ ಅಧ್ಯಾಯ ಅದರ 23ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆ ದಿನದಲ್ಲಿ ಐಗುಪ್ತದಿಂದ ಅಶ್ಶೂರಕ್ಕೆ ಹೋಗುವ ರಾಜಮಾರ್ಗವಿರುವುದು. ಅಶ್ಶೂರರು ಐಗುಪ್ತಕ್ಕೂ, ಐಗುಪ್ತರು ಅಶ್ಶೂರಕ್ಕೂ ಹೋಗಿ ಬರುತ್ತಿರುವರು. ಐಗುಪ್ತರು ಅಶ್ಶೂರದೊಂದಿಗೆ ಯೆಹೋವನನ್ನು ಸೇವಿಸುವರು. ನೋಡಿ,
ಈಗ ನಾವು ಇಸ್ರಾಯೇಲ್ ದೇಶಕ್ಕೆ ಹೋದರೆ ನಮಗೆ ಗೊತ್ತಾಗ್ತದೆ. ನಾನು ಹೋದವರ ಬಳಿಯಲ್ಲಿ ಕೇಳಿದ್ದೇನೆ. ಈಗ ಹೋಲಿ ಲ್ಯಾಂಡ್ ಟೂರಿಗೆ ಅಂತ ಹೋಗುವಂಥವರಿಗೆ ಪ್ಯಾಕೇಜ್ಗಳಿರ್ತವೆ, ಬೇರೆ ಬೇರೆ ಪ್ಯಾಕೇಜ್. ಓನ್ಲಿ ಇಸ್ರಾಯೇಲ್, ಅದರಲ್ಲಿ ಜೆರೂಸಲೇಮ್, ಹೀಗೆ ಕೆಲವೊಂದು, ಮತ್ತು ಅದರ ಅಲ್ಲೇ ಪಕ್ಕದಲ್ಲಿ ಅವರದೇ ಕಂಟ್ರೋಲಲ್ಲಿ ಇರುವಂಥ ಪ್ಯಾಲೆಸ್ತೈನಲ್ಲಿ ಹೆಬ್ರೋನ್ ಅಥವಾ ಹೀಗೆ ಕೆಲವೊಂದು ಭಾಗಗಳಿಗೆ ಹೋಗಿ ಬರುವಂಥ ಒಂದು ಪ್ಯಾಕೇಜ್ ಇರ್ತದೆ. ಅದರಲ್ಲಿ ಯೆರೂಸಲೇಮು ಮತ್ತು ಅಲ್ಲಿನ ಬೇರೆ ಬೇರೆ ಪಟ್ಟಣಗಳೆಲ್ಲ ನೋಡಲಿಕ್ಕೆ ಆಗ್ತದೆ. ಕೆಲವು ಪ್ಯಾಕೇಜ್ಗಳಲ್ಲಿ ಏನಿರ್ತದೆ, ಬಹಳಷ್ಟು ಪ್ಯಾಕೇಜ್ಗಳಲ್ಲಿ ಇನ್ಕ್ಲೂಡಿಂಗ್ ಈಜಿಪ್ತಿಗೆ ಹೋಗುವಂಥದ್ದು. ಇನ್ನು ಕೆಲವೊಂದು ಪ್ಯಾಕೇಜ್ಗಳಲ್ಲಿ ಜೋರ್ಡಾನ್ ಕೂಡ ಸೇರಿರ್ತದೆ. ಜೋರ್ಡಾನ್, ಇಸ್ರಾಯೇಲ್ ಅಂತ ಹೇಳಿದರೆ ಇಸ್ರಾಯೇಲ್, ಜೋರ್ಡಾನ್ ಮತ್ತು ಈಜಿಪ್ಟ್. ನಮಗೆ ಹಿಂದಿನ ಕಾಲದವರು, ಅಂದರೆ ಅಬ್ರಹಾಮನ ಕಾಲದಲ್ಲಿ, ಯಾಕೋಬನ ಕಾಲದಲ್ಲಿ ಅವರೆಲ್ಲ ಇಸ್ರಾಯೇಲ್ ದೇಶದಿಂದ ಈಜಿಪ್ತಿಗೆ ನಡೆದುಕೊಂಡೇ ಹೋಗ್ತಾಯಿದ್ರು. ನಡೆದುಕೊಂಡು ಹೋಗುವಂಥ ರಸ್ತೆ ಇತ್ತು, ಗಟ್ಟಾಗಿ ಇಳಿದು ಐಗುಪ್ತಕ್ಕೆ ಹೋದರು ಅಂತ. ಅಂದರೆ ಈ ಇಸ್ರಾಯೇಲ್ ಸ್ವಲ್ಪ ಹೈಟ್ ಪ್ರದೇಶ, ಈಜಿಪ್ತು ಸ್ವಲ್ಪ ತಗ್ಗು ಪ್ರದೇಶ, ಹಾಗೆ ಅವರು ಹೋಗ್ತಾಯಿದ್ರು. ಆದರೆ ಅಲ್ಲಿಂದ ಇಸ್ರಾಯೇಲ್ಯರನ್ನು ಕರ್ಕೊಂಡು ದೇವರು ಹೊರಗೆ ತರುವಂಥ ಸಮಯದಲ್ಲಿ ನಡೆದುಕೊಂಡು ಹೋಗುವಂಥ ಭೂಮಾರ್ಗದ ಮೂಲಕ ಅವ್ರನ್ನ ಕರ್ಕೊಂಡು ಹೋಗಲಿಲ್ಲ. ದೇವರು ಹೊಸ ದಾರಿಯಲ್ಲಿ ಕರ್ಕೊಂಡು ಬಂದರು. ಹೋಗಿದ್ದು ಒಂದು ದಾರಿಯಲ್ಲಿ, ಬರುವಾಗ ಕೆಂಪು ಸಮುದ್ರದ ಮೂಲಕ ಬರುವ ಹಾಗೆ ಆ ದಾರಿಯಲ್ಲಿ ಕರ್ಕೊಂಡು ಬಂದರು. ಅಲ್ಲಿ ದಾರಿ ಇಲ್ಲ, ಆ್ಯಕ್ಚುಲಿ ಅಲ್ಲಿ ಇಲ್ಲದ ಕಡೆ ದೇವರು ದಾರಿ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಸಮುದ್ರದಲ್ಲಿ ರಸ್ತೆಯನ್ನು ಓಪನ್ ಮಾಡಿ ಸಮುದ್ರವನ್ನು ವಿಭಜಿಸಿ ಒಣ ನೆಲದಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಅಲ್ಲಿ ಬೇರೆ ಯಾರಿಗೆ ಆ ದಾರಿಯಲ್ಲಿ ದಾಟಲಿಕ್ಕೂ ಆಗಲಿಲ್ಲ. ಅದೊಂದು ವಿಷಯ. ಆದರೆ ಈಗ ನಾವು ಇಸ್ರಾಯೇಲ್ ದೇಶಕ್ಕೆ ಹೋದರೆ, ಇಸ್ರಾಯೇಲ್ನಿಂದ ಈಜಿಪ್ತಿಗೆ ಹೋಗಲಿಕ್ಕೆ ದೊಡ್ಡ ಒಂದು ಹೈವೇ ಇದೆ. ದೊಡ್ಡ ಒಂದು ಹೈವೇಯನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು, ಈ ಈಜಿಪ್ಟ್ ದೇಶ ಇಸ್ರಾಯೇಲ್ ದೇಶದೊಂದಿಗೆ ದೊಡ್ಡ ಶತ್ರು ದೇಶವಾಗಿತ್ತು. ಹಿಂದೆ ಅವರಲ್ಲಿ ಗುಲಾಮರಾಗಿದ್ದರು, ಅದು 3500 ವರ್ಷಗಳ ಹಿಂದೆ. ಆನಂತರ ಆ ವೈರತ್ವ ಎಲ್ಲ ಹೋಯಿತು. ಆದರೆ ದೇವರು ಹೇಳಿದರು, ನೀವು ಐಗುಪ್ತಕ್ಕೆ ಹೋಗಬಾರ್ದು. ಅದೆಲ್ಲ ಬೇರೆ ಬೇರೆ ಅರ್ಥಗಳಲ್ಲಿ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇತ್ತು. ಆದರೆ ನಂತರದ ಕಾಲದಲ್ಲಿ ಇಸ್ರಾಯೇಲ್ಯರು ಇಸ್ರಾಯೇಲ್ ದೇಶದಿಂದ ಚದರಿ ಹೋದರು. ಈಜಿಪ್ತಲ್ಲಿ ಕೂಡ ಇದ್ದರು. ಯೆರೆಮೀಯನ ಕಾಲದಲ್ಲಿ ಯೆರೆಮೀಯನನ್ನು ಕೂಡ ಹಿಡ್ಕೊಂಡು ಹೋಗ್ತಾರೆ ಈಜಿಪ್ತಿಗೆ. ತುಂಬ ಜನ ಈಚೆಗೆ ಬಾಬೇಲಿಗೆ ಗಡೀಪಾರು ಮಾಡಲ್ಪಟ್ಟಿದ್ದರು. ನಂತರ ಬಾಬೇಲಿನಿಂದ ಬಿಡುಗಡೆ ಆಯಿತು. ಕೆಲವರು ಈಜಿಪ್ತಿನಿಂದ ಮರಳಿ ಬಂದರು. ಹಾಗೆ ಲೋಕದಾದ್ಯಂತ ನಂತರ ಚದರಿ ಹೋದರು. ಅದೆಲ್ಲ ಬೇರೆ ಚರಿತ್ರೆಗಳನ್ನು ನಾವು ನೋಡ್ತೇವೆ. ಆದರೆ ನಂತರ ಏನಾಯಿತು ಅಂತ ಹೇಳಿದರೆ, ಈಜಿಪ್ಟ್ ದೇಶದಲ್ಲಿ ಹೊಸ ಧರ್ಮಗಳು ಹುಟ್ಟಿಕೊಂಡವು. ಮುಸ್ಲಿಂ ಧರ್ಮ, ಹೀಗೆ ಬೇರೆ ಬೇರೆ ಧರ್ಮಗಳು ಹುಟ್ಟಿಕೊಂಡವು. ಈಚೆಗೆ ಇಸ್ರಾಯೇಲ್ ದೇಶ ಹಾಳು ಬಿದ್ದಿತ್ತು, ಅಲ್ಲಿ ಯಹೂದ್ಯರು ಇರಲಿಲ್ಲ. ಕೊನೆಗೆ ಯಹೂದ್ಯರು ಅಲ್ಲಿ ಬಂದಾಗ 1948ನೇ ಇಸವಿಯಿಂದ 1967ನೇ ಇಸವಿಯವರೆಗೆ ಈಜಿಪ್ಟ್ ದೇಶ ಇಸ್ರಾಯೇಲನ್ನು ಬಹಳ ಕಠಿಣವಾಗಿ, ಕಡು ವಿರೋಧಿ ದೇಶವಾಗಿ ಇದ್ದಂಥ ಒಂದು ದೇಶವಾಗಿತ್ತು. ಆದರೆ ಯುದ್ಧ ಆಯಿತು, 6 ದಿನಗಳ ಯುದ್ಧ. ಈಜಿಪ್ಟ್ ಕೈಯಿಂದ ಸಿನಾಯಿ ಏರಿಯಾ ಪೂರ್ತಿ ಇಸ್ರಾಯೇಲ್ ತನ್ನ ಕೈಗೆ ತೆಗೆದುಕೊಂಡಿತ್ತು. ಈಜಿಪ್ಟ್ ದೇಶದ ಕೈಯಿಂದ ಪೂರ್ತಿ, ಅಂದರೆ ಅವರು ಲೆಕ್ಕಾಚಾರ ಮಾಡಿದರು, ನಾವು ಇವ್ರನ್ನ ಪೂರ್ತಿ ಸೋಲಿಸಿ ಇವ್ರನ್ನ 1/3 ಭಾಗ ನಾವು ಗುಲಾಮರಾಗಿ ಮಾಡಿಕೊಳ್ಳುವ, 1/3 ಭಾಗವನ್ನು ಕೊಂದಾಕುವ, 1/3 ಭಾಗವನ್ನು ಗಡೀಪಾರು ಮಾಡುವ, ಅವ್ರಿಗೆ ಯಾವ ದೇಶಗಳಿಂದ ಬಂದಿದ್ದಾರೆ ಅಲ್ಲಿ ಗಡೀಪಾರು ಮಾಡುವ, ಹೀಗೆಲ್ಲ ಲೆಕ್ಕಾಚಾರ ಮಾಡಿಕೊಂಡಿದ್ರು. ಆದರೆ ಯುದ್ಧ ಆಯಿತು. ಯುದ್ಧದಲ್ಲಿ ಇಸ್ರಾಯೇಲ್ಯರೇ ಮೊದಲು, ಯಹೂದ್ಯರೇ ಮೊದಲು ಅವ್ರನ್ನ ಅಟ್ಯಾಕ್ ಮಾಡಿದರು. ಯುದ್ಧದಲ್ಲಿ ಸಿರಿಯಾ, ಈಜಿಪ್ಟ್ ಇಂಥ ಅವರ ಮಿತ್ರ ಪಕ್ಷಗಳೆಲ್ಲ ಸೋತೋಯ್ತು. ಕೊನೆಗೆ ಈಜಿಪ್ಟ್ ಕೈಯಲ್ಲಿದ್ದಂಥ ಒಂದು ವಿಶಾಲ ಭೂಪ್ರದೇಶ ಸಿನಾಯಿ ಏರಿಯಾ ಪೂರ್ತಿ ಇಸ್ರಾಯೇಲ್ ದೇಶದ ಕೈಗೆ ಬಂತು. ಅನಂತರ ನಿಧಾನವಾಗಿ ಈ ಈಜಿಪ್ತಿನ ಅಧಿಕಾರಿಗಳಿಗೆ, ಆಡಳಿತಗಾರರಿಗೆ ಕಣ್ಣು ತೆರೆಯಲ್ಪಟ್ಟಿತ್ತು. ಬೇಡ, ಇವರೊಂದಿಗೆ ನಾವು ಕಾಲು ಕೆದರಿ ಜಗಳ ಮಾಡೋದು ಬೇಡ, ಶಾಂತಿ ಒಪ್ಪಂದಕ್ಕೆ ಬಂದರು. ಆಮೇಲೆ ಏನಾಯಿತು ಅಂತ ಹೇಳಿದರೆ, ಇವರ ಮಧ್ಯದಲ್ಲಿ ಶಾಂತಿ ಒಪ್ಪಂದ. ನೋಡಿ, ಇಷ್ಟೆಲ್ಲ ವಾದ ತರ್ಕಗಳೆಲ್ಲ, ವಿವಾದಗಳು ಈ ದಿನಗಳಲ್ಲಿ ಆಗ್ತಾ ಇದ್ರು ಕೂಡ ಈಜಿಪ್ಟ್ ಆಗಲಿ, ಜೋರ್ಡಾನ್ ಆಗಲಿ ಇವರ ಯಾವುದೇ ತಂಟೆ ತಕರಾರಿಗೆ ಅವರು ಹೋಗ್ತಾ ಇಲ್ಲ. ಅವರು ಒಪ್ಪಂದ ಮಾಡಿಕೊಂಡು ನಾವು ಇನ್ನೂ ಸಮಾಧಾನವಾಗಿರೋಣ ಅಂತ. ಆಗೇನಾಯಿತು, ಈಜಿಪ್ಟ್ ಮತ್ತು ಈ ಇಸ್ರಾಯೇಲ್ ಮಧ್ಯದಲ್ಲಿ ದೊಡ್ಡ ಹೈವೇ ಬಂತು. ಅದಕ್ಕೆ ನಾವೀಗ ಇಲ್ಲಿಂದ ಹೋಗುವಾಗ ಈಜಿಪ್ತಿಗೆ ಹೋಗಿ ಅಲ್ಲಿಂದ ಮತ್ತು ವಿಮಾನದಲ್ಲಿ, ಅಂದರೆ ಇಸ್ರಾಯೇಲ್ ದೇಶಕ್ಕೆ ಹೋಗಿ ಅಲ್ಲಿಂದ ಮತ್ತು ವಿಮಾನದಲ್ಲಿ ಈಜಿಪ್ತಿಗೆ ಹೋಗಿ ಟೂರಿಗೆ ಹೋದರೆ ನಮ್ಮ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಈ ಇಸ್ರಾಯೇಲ್ ದೇಶಕ್ಕೆ ಹೋಗುವಂಥವರು ಅಲ್ಲಿಂದ ಬಸ್ಸಿನ ಮೂಲಕವಾಗಿ
ಅಥವಾ ಕಾರಿನ ಮೂಲಕವಾಗಿ ಈಜಿಪ್ಟ್ ದೇಶಕ್ಕೆ ಹೋಗ್ತಾರೆ. ಈಜಿಪ್ಟ್ ದೇಶವನ್ನು ಸುತ್ತಾಡಿ ನೋಡಿಕೊಂಡು, ಪೂರ್ತಿ ಈಜಿಪ್ಟ್ ದೇಶ ಅಲ್ಲ, ಬಿಬ್ಲಿಕಲ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಭಾಗಗಳನ್ನು, ಪಿರಾಮಿಡ್ಸ್ ಅಥವಾ ಕೆಲವೊಂದು ಭಾಗಗಳನ್ನು ನೋಡಿಕೊಂಡು ಬರುವುದಕ್ಕೆ ಹೋಗ್ತಾರೆ. ವಿಶಾಲವಾದ ಸುಂದರವಾದ ಹೈವೇ ಉಂಟು. ಇನ್ನು ಈಚೆಗೆ ಬಂದು ದೇವರ ವಾಕ್ಯ ಏನು ಹೇಳ್ತದೆ ನೋಡಿ, ಏನಾಗ್ತದೆ, ಆ ದಿನದಲ್ಲಿ ಐಗುಪ್ತದಿಂದ ಅಶೂರಕ್ಕೆ ಹೋಗುವ ರಾಜಮಾರ್ಗವಿರುವುದು ಮತ್ತು ಅಶೂರರು ಐಗುಪ್ತಕ್ಕೂ ಐಗುಪ್ತ್ಯರು ಅಶೂರಕ್ಕೂ ಹೋಗಿ ಬರುತ್ತಿರುವುದು. ಐಗುಪ್ತ್ಯರು ಅಶೂರರೊಂದಿಗೆ ಯೆಹೋವನನ್ನು ಸೇವಿಸುವರು. ನೋಡಿ, ವಯ ಇಸ್ರಾಯೇಲ್, ಇದು ಮುಖ್ಯ. ಈ ಹೈವೇ ಹೇಗೆ ಹೋಗ್ತದೆ? ವಯ ಅಂದರೆ ಇಸ್ರಾಯೇಲ್ ಮೂಲಕವಾಗಿ. ಅಶೂರ ಅಂತ ಹೇಳುವಾಗ ಒಂದು ಸಿರಿಯಾದ ಪೂರ್ವ ಭಾಗ ಮತ್ತು ಇರಾಕಿನ ಪ್ರದೇಶಗಳು ಸೇರಿ ಅಶೂರ್ ದೇಶ ಅಂತ ಹೇಳ್ತಾರೆ. ಈಜಿಪ್ತಿನಿಂದ ಇಸ್ರಾಯೇಲ್ವರೆಗೆ ಹೈವೇ ಉಂಟು. ಆದರೆ ಇನ್ನು ಬರುವ ದಿನಗಳಲ್ಲಿ ಏನಾಗ್ತದೆ, ಆ ಹೈವೇ ಎಕ್ಸ್ಟೆಂಡ್ ಆಗಿ ಈಚೆಗೆ ಅಶೂರು, ಹಳೆ ಕಾಲದ ಅಶೂರು, ಈ ಕಾಲದ ಇರಾಕಿನ ಉತ್ತರ ಭಾಗಗಳು, ಆ ಭಾಗಗಳ ತನಕ ಹೈವೇ ಹೋಗ್ತದೆ ಎಂಬುದಾಗಿ ಭಾಳ ಸ್ಪಷ್ಟವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಈಗ ಹೊಸ ಒಂದು ರೂಟನ್ನು ಕೂಡ ಇಸ್ರಾಯೇಲ್ ದೇಶದ ಪ್ರಧಾನಮಂತ್ರಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇಂಡಿಯಾದಿಂದ ರೋಮ್ವರೆಗೆ ಅಂತ ಒಂದು ಹೊಸ ರೂಟ್. ಈ ಚೀನಾದ ಸಿಲ್ಕ್ ಆ್ಯಂಡ್ ಬೆಲ್ಟ್ ಅಥವಾ ಈ ಸಿಲ್ಕ್ ರೂಟ್ ಅಂತ ಒಂದು ಹೊಸ ರೂಟನ್ನು ಹೀಗೆ ಮಾಡಿಕೊಂಡು ವ್ಯಾಪಾರ ಸಂಬಂಧವನ್ನು ವೃದ್ಧಿ ಮಾಡುವಂಥ, ಅದಕ್ಕೆ ಕಾಂಪಿಟೇಷನ್ ಆಗಿ ಇಂಡಿಯಾದಿಂದ ರೋಮ್ವರೆಗೆ ಅಂತ, ಅದು ವಯ ಇಸ್ರಾಯೇಲ್ ಮೂಲಕ, ಕೆಂಪು ಸಮುದ್ರದ ಮೂಲಕ ಇಸ್ರಾಯೇಲ್, ಈಜಿಪ್ಟ್ ಮೂಲಕ ಹೀಗೆ ರೋಮ್ ತನಕ ತಲುಪುವಂಥ ಒಂದು ರೂಟ್ ಮಾಡುವಂಥ. ನೋಡಿ, ಇದೆಲ್ಲ ಇಂಟರ್ನ್ಯಾಷನಲ್ ರೂಟ್ಗಳು. ಅದರಲ್ಲಿ ಮುಖ್ಯವಾಗಿ ಪ್ರವಾದನೆ ನೆರವೇರ್ತಾ ಇರುವುದು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಉಂಟು. ಈ ಪ್ರವಾದನೆ ಏನು ಹೇಳ್ತದೆ, ಈಗ ಶತ್ರುಗಳಾಗಿರುವಂಥ ಇರಾಕ್ ಇರ್ಬೋದು, ಇರಾನ್ ಅಥವಾ ಸಿರಿಯಾ ಇರ್ಬೋದು, ಅಲ್ಲಿ ಕೂಡ ಅವರು ಕೂಡ ಕೊನೆಗೆ ಇಸ್ರಾಯೇಲ್ನೊಂದಿಗೆ ಸೇರಿಕೊಳ್ತಾರೆ. ನೋಡಿ, ಮುಂಚೆ ಶತ್ರುಗಳಾಗಿದ್ದಂಥ ಈಜಿಪ್ಟ್ ಇಸ್ರಾಯೇಲ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಈಗ ಮಿತ್ರ ದೇಶವಾಗಿದೆ. ಮುಂಚೆ ಶತ್ರುವಾಗಿದ್ದಂಥ ಜೋರ್ಡಾನ್ ಇಸ್ರಾಯೇಲ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಮಿತ್ರ ದೇಶವಾಗಿದೆ. ಕೆಲವೊಮ್ಮೆ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಾಲ ಶತ್ರುಗಳಾಗಿ ಮಾರ್ಪಡಬಹುದು, ಯಾಕಂದರೆ ಜಾತಿ ಧರ್ಮಗಳ ಹೆಸರಲ್ಲಿ. ಆದರೆ ಅದರ ಬಗ್ಗೆ ನಮಗೆ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಆದರೆ ಕಡೆಗೆ ಏನಾಗ್ತದೆ, ಇವರೆಲ್ಲ ಮಿತ್ರರಾಗುವಂಥ ಸಮಯ ಬರ್ತದೆ. ರಾಜಮಾರ್ಗ ಇರುವುದು. ಈಗಲೇ ಇಸ್ರಾಯೇಲ್ ದೇಶದಿಂದ ಈಜಿಪ್ತಿಗೆ ಹೋಗಲಿಕ್ಕೆ ರಾಜಮಾರ್ಗ, ಹೆದ್ದಾರಿಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇದೆಲ್ಲ ಏನು ಸೂಚಿಸ್ತದೆ? ಕಡೆಯ ಕಾಲದ ಪ್ರವಾದನೆಯ ನೆರವೇರುವಿಕೆ. ನೋಡಿ, ಕಡೆಯ ಕಾಲದಲ್ಲಿ ಈ ಹೆದ್ದಾರಿಗಳು ಕೇವಲ ಆ ದೇಶಗಳಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಇಡೀ ಲೋಕದ ಎಲ್ಲ ಭಾಗಗಳಿಂದ ನಮಗೆ ಯೆರೂಸಲೇಮಿಗೆ ಹೋಗಲಿಕ್ಕೆ ರಸ್ತೆಯ ಮಾರ್ಗಗಳು ಓಪನ್ ಆಗ್ತವೆ. ಈಗ ನಮಗೆ ಕೆಲವೊಮ್ಮೆ ಹೋಗಲಿಕ್ಕೆ ಆಗಲ್ಲ. ಈಗ ಕೂಡ ನಮಗೆ ಭೂಮಾರ್ಗದ ಮೂಲಕ ಬೇಕಾದರೆ ಹೋಗ್ಬೋದು, ಆದರೆ ಮಧ್ಯದಲ್ಲಿರುವಂಥ ದೇಶಗಳು ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡುವುದಿಲ್ಲ. ಈಗ ಇಂಡಿಯಾದಿಂದ ಪಾಕಿಸ್ತಾನದಿಂದ ಇರಾನ್ನಿಂದ ಆಚೆಗೆ ಇರಾಕ್ನ ಆಚೆಗೆ ಜೋರ್ಡಾನ್ ಅಥವಾ ಸಿರಿಯಾದಿಂದ ಇಸ್ರಾಯೇಲ್, ಇಷ್ಟೇ ಅದರ ಮಧ್ಯದಲ್ಲಿರುವಂಥ ದೇಶಗಳು. ನೇರವಾಗಿ ಭೂಮಾರ್ಗದ ಮೂಲಕವಾಗಿ ಹೋಗಬೇಕಾದ್ರೆ ಕೆಲವೊಮ್ಮೆ ದಿನಗಳು ಜಾಸ್ತಿ ಹಿಡಿಬೋದು. ಬಾರ್ಡರ್ ಸಮಸ್ಯೆಗಳು, ಗಡಿ ಸಮಸ್ಯೆಗಳೆಲ್ಲ ಇದ್ದಾವೆ. ಆದರೆ ಇದೆಲ್ಲ ಹೋಗಿ ಹೈವೇಗಳು ಬರ್ತವೆ. ಈಗಾಗಲೇ ಹೈವೇ ಕೆಲಸಗಳು ಅಲ್ಲಲ್ಲಿ ಪ್ರಾರಂಭವಾಗ್ತಾ ಇದ್ದಾವೆ. ಇನ್ನು ಆಚೆಗೆ ವಿಯೆಟ್ನಾಂ, ಥೈಲ್ಯಾಂಡಿನಿಂದ ಪ್ರಾರಂಭ ಮಾಡಿ ಆಚೆಗೆ ಇಸ್ರಾಯೇಲ್ವರೆಗೆ ಹೋಗುವಂಥ ರೂಟುಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಂಥ ವಿಶಾಲವಾದ ಹೈವೇಗಳನ್ನು ಮಾಡುವಂಥದ್ದು. ವಿಮಾನ ಮೂಲಕ ಪ್ರಯಾಣ ಬೇಡ, ನಮಗೆ ಈ ರೀತಿಯಾಗಿ ಭೂಮಿಯ ಮೂಲಕನೇ ಕಾರ್ಗಳಲ್ಲಿ ಅಥವಾ ಕಾರ್ಗೋ ಗಾಡಿಗಳಲ್ಲಿ ಸರಕುಗಳನ್ನು ಮುಟ್ಟಿಸುವಂಥ ಪ್ರಯಾಣ ಮಾಡುವಂಥ ವಿಚಾರಗಳು. ನೋಡಿ, ಇದೆಲ್ಲ ನಮಗೆ ಕಣ್ಣಿಗೆ ಕಾಣಿಸ್ತಾ ಉಂಟು, ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸ್ತಾ ಉಂಟು. ಯಾರಿಗೆ ಇಲ್ಲ, ಹಾಗಿಲ್ಲ, ಯಾವ ರಸ್ತೆಗಳು ಇಲ್ಲ, ಇಂಟರ್ನ್ಯಾಷನಲ್ ಹೈವೇಗಳು ಇಲ್ಲ, ಇದೆಲ್ಲ ಹೇಳಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಯಾಕಂದರೆ ಇದೆಲ್ಲ ಆಲ್ರೆಡಿ ಉಂಟು. ನೋಡಿ, ಯುರೋಪಿನ ಎಲ್ಲ ದೇಶಗಳ ಮಧ್ಯದಲ್ಲಿ ಏನಾಗಿದೆ, ಹೈವೇಗಳಿದ್ದಾವೆ. ಯುರೋಪಿನ ಎಲ್ಲ ದೇಶಗಳ ಮಧ್ಯದಲ್ಲಿ ಒಂದು ದೇಶದಿಂದ ಒಂದು ದೇಶಕ್ಕೆ ಹೋಗಲಿಕ್ಕೆ ವಿಶಾಲವಾದ ಹೈವೇಗಳಿದ್ದಾವೆ. ಹಾಗೆ ಇದೆಲ್ಲ ಇಸ್ರಾಯೇಲ್ ದೇಶ, ನೆರೆಹೊರೆಯ ದೇಶಗಳೊಂದಿಗೆ ಹೈವೇಗಳು ಆಗ್ತಾ ಇದ್ದಾವೆ. ಇದೆಲ್ಲ ಕೂಡ ಕಡೆಯ ಕಾಲದ ಲಕ್ಷಣಗಳಾಗಿದ್ದಾವೆ. ಹಿಂದೆಲ್ಲ ಈ ರೀತಿ ರಸ್ತೆಗಳು ಇರಲಿಲ್ಲ. ಕಾಡಿನ ಮೂಲಕ, ಕಾಲುದಾರಿಗಳ ಮೂಲಕ, ಅಥವಾ ಎಲ್ಲೋ ಅಪರೂಪದಲ್ಲಿ ಹಡಗುಗಳ ಮೂಲಕ ಬಂದರಿನಿಂದ ಬಂದರಿಗೆ, ಅಲ್ಲಿಂದ ಮತ್ತೆ ನಡೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಈಗ ಪರಿಸ್ಥಿತಿಗಳು ಬದಲಾಗಿದ್ದಾವೆ. ಇದು ಕೂಡ ನಮಗೆ ಸ್ಪಷ್ಟವಾದಂಥ ಸೂಚನೆ. ಏನು ಅಂತ ಹೇಳಿದರೆ, ಕಡೆಯ ಕಾಲದ ಲಕ್ಷಣ. ಜನ ನೋಡಿ, ಈ ನಮಗೆ ದಾನಿಯೇಲನ ಪ್ರವಾದನೆ ಗ್ರಂಥ, ಜನ ಅತ್ತಿತ್ತ ತಿರುಗುವರು ಅಂತ, ಎಲ್ಲ ಕಡೆಗೆ ತಿರುಗಾಡುವರು.
ಕೆಲವರು ನೋಡಿ ಸೈಕಲ್ ಮೇಲೆ ಇಡೀ ಭೂಮಿಯನ್ನು ಸುತ್ತಿ ಬರ್ತೇನೆ ಅಂತ ಹೊರಡೋರಿದ್ದಾರೆ. ಕೆಲವರು ನನ್ನ ಒಂದು ಕಾರಲ್ಲಿ ಇಡೀ ಲೋಕವನ್ನು ಸುತ್ತಿ ಬರ್ತೇನೆ ಹಾಗೆಲ್ಲ ಸುತ್ತುವರಿದ್ದಾರೆ. ಇನ್ನು ನಡೆದುಕೊಂಡೇ ಸುತ್ತುವರಿದ್ದಾರೆ, ನಡೆದುಕೊಂಡು ಭೂಮಿಯನ್ನೆಲ್ಲ ಸುತ್ತಿ ಬರ್ತೇವೆ ಅಂತ ಹೇಳುವವರಿದ್ದಾರೆ. ಹಾಗಾಗಿ ಇದೆಲ್ಲ ಕಡೆ ಕಾಲದ ಲಕ್ಷಣಗಳಲ್ಲಿ ನಮಗೆ ಕಾಣಿಸುವಂಥದ್ದು. ಇದು ಏನು ಸೂಚಿಸ್ತದೆ? ಮಾರ್ಗವು ಸತ್ಯವು ಜೀವ ಆಗಿರುವಂಥ ಕರ್ತನಾಗಿರುವ ಯೇಸು ಸ್ವಾಮಿ ಲೋಕಕ್ಕೆ ಬರುವಂಥ ಸಮಯ ಹತ್ತಿರವಾಗಿದೆ. ಮತ್ತು ಆ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ತೆಗೆದುಕೊಂಡಂಥ ವಾಕ್ಯದಲ್ಲಿ ನಾವು ನೋಡ್ತೇವೆ ಪರಿಶುದ್ಧ ಮಾರ್ಗ. ಅಲ್ಲಿ ಯಾವ ಅಶುದ್ಧನು ನಡೆಯನು, ಅಲ್ಲಿ ಮೂಢನು ಕೂಡ ದಾರಿ ತಪ್ಪನು. ಅಂದರೆ ಕರ್ತನಾಗಿರುವ ಯೇಸು ಸ್ವಾಮಿಯ ಮೂಲಕ ಪರಲೋಕ ರಾಜ್ಯಕ್ಕೆ ನಮಗೆ ಪ್ರವೇಶ ಉಂಟು. ಹೊಸ ದಾರಿಯನ್ನು ದೇವರು ಪ್ರತಿಷ್ಠಿಸಿದ್ದಾರೆ. ಅದು ಆ್ಯಕ್ಚುಲಿ ರಾಜಮಾರ್ಗ, ರಾಜನೇ ಮಾಡಿದ ಮಾರ್ಗ, ರಾಜರ ಮಕ್ಕಳು ನಡೆಯತಕ್ಕಂಥ ಮಾರ್ಗ. ಆದರೆ ಸ್ವಲ್ಪ ಇಕ್ಕಟ್ಟು ಬಿಕ್ಕಟ್ಟು ಥರ ಕಾಣಿಸ್ಬೋದು ಪ್ರಾರಂಭದಲ್ಲಿ, ಆದರೆ ಅದು ರಾಜಮಾರ್ಗ. ಈಗ ಲೋಕದಲ್ಲಿ ಕೂಡ ರಾಜಮಾರ್ಗಗಳಿದೆ, ಪರಲೋಕಕ್ಕೆ ಕೂಡ ರಾಜಮಾರ್ಗ ಇದೆ. ಇದನ್ನು ಕಂಡುಕೊಂಡು, ಈ ಲೋಕದ ರಾಜಮಾರ್ಗಗಳನ್ನು ಕಂಡುಕೊಂಡು ಪರಲೋಕದ ರಾಜಮಾರ್ಗವನ್ನು ನಾವು ಸ್ವೀಕಾರ ಮಾಡಿಕೊಂಡು ಕರ್ತನ ಬರೋಣದಲ್ಲಿ ಎತ್ತಲ್ಪಡುವುದಕ್ಕೆ ಸಿದ್ಧರಾಗಿರಬೇಕು ಎಂಬುದಾಗಿ ನಮಗೆ ತೋರಿಸಿಕೊಡುವಂಥದ್ದಾಗಿದೆ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಭಾಗದಲ್ಲಿ ಇಸ್ರಾಯೇಲಲ್ಲಿ ಹೆದ್ದಾರಿಗಳು ಬರುತ್ತದೆ ಎಂಬುದಾಗಿ ಆ ವಿಷಯಗಳನ್ನು ದೇವರ ಸೇವಕರು ಹೇಳಿದರು. ಹೇಗೆ ಅದೆಲ್ಲ ಆಗಿದೆ ಮತ್ತು ಆಗ್ತಾ ಇದೆ ಎಂಬುದಾಗಿ, ನಮಗೆ ಪರಲೋಕಕ್ಕೆ ಸಿದ್ಧವಾದಂಥ ಒಂದು ಮಾರ್ಗ ಇದೆ, ಯೇಸು ಕ್ರಿಸ್ತನೇ ಎಂಬುದಾಗಿ. ಆತನ ಮಾರ್ಗದಲ್ಲಿ ನಾವು ಬರುವುದಾದರೆ ನಾವು ಪರಲೋಕಕ್ಕೆ ಸೇರಲಿಕ್ಕೆ ಸಾಧ್ಯ. ಒಂದು ವೇಳೆ ನಾನು ನೋಡುವಂಥ ಯಾರೇ ಆಗುವುದಾದರೂ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸದ ಅನುಭವದಲ್ಲಿ ನೀವು ಇರುವುದಾದರೆ ಇವತ್ತೇ ಇದೇ ಒಂದು ಅವಕಾಶ ನಿಮಗಿದೆ. ಯೇಸು ಕ್ರಿಸ್ತನ ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿರಿ. ಪರಲೋಕದಲ್ಲಿ ನಮಗೆ ಒಂದು ನಿತ್ಯವಾದ ಬಿಡಾರನ್ನು ಯೇಸು ಸ್ವಾಮಿ ನಮಗೆ ಸಿದ್ಧ ಮಾಡಿದ್ದಾನೆ, ಅಲ್ಲಿ ನಾವು ಸೇರಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಪ್ರೀತಿಯ ದೇವಚನರೇ, ಆತನ ಬರೋಣದಲ್ಲಿ ನಾವು ಕೂಡ ಎತ್ತಲ್ಪಡುವ ಗುಂಪಿನಲ್ಲಿ ಕಾಣಿಸುವ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ಈ ಭಾಗದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದ ವಂದನೆಗಳು. ಪಾಸ್ಟ್ರೆ, ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.